ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ನಾನಿವತ್ತು ಮೈಸೂರಿಗೆ ಬಂದಿದ್ದೆ. ಮೈಸೂರಿಂದ ಆನ್ ದ ವೇ ಹೋಗ್ತಾ ಒಬ್ಬರನ್ನ ನಂಜನಗೂಡಲ್ಲಿ ಮೀಟ್ ಮಾಡಬೇಕಿತ್ತು. ಸೊ ಅವ್ರನ್ನ ಮೀಟ್ ಮಾಡಿಕೊಂಡು ನಂಜನಗೂಡಿಗೆ ಬಂದಮೇಲೆ ನಂಜುಂಡೇಶ್ವರ ನೋಡದೆ ಹೋದರೆ ಏನು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಂದೆ, ಟೆಂಪಲ್ನ ನೋಡಿದೆ. ತುಂಬ ದಿನ ಆಗಿತ್ತು ನಾನು ಟೆಂಪಲ್ನ ನೋಡಿರಲಿಲ್ಲ. ಸೊ ಟೆಂಪಲ್ಗೆ ಒಳಗಡೆ ಹೋಗಬೇಕಾದ್ರೆ ತುಂಬಾ ಖುಷಿ ಆಯಿತು, ಒಂಥರ ಪಾಸಿಟಿವ್ ವೈಬ್ ಸಿಗ್ತಾಯಿತ್ತು, ಫುಲ್ ಕೂಲಾಗಿತ್ತು. ಈ ನಂಜುಂಡೇಶ್ವರ ಟೆಂಪಲ್ ತುಂಬ ಫೇಮಸ್, ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂತ ಹೆಸರು ಪಡ್ಕೊಂಡಿದೆ ಇದು. ಜೊತೆಗೆ ಇದೇನಪ್ಪ ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿನ ಶಿಲ್ಪಕಲೆಗಳು ನೋಡೋದಾದರೆ ತುಂಬಾ ಖುಷಿ ಆಗುತ್ತೆ. ಆ ವಿಚಾರವಾಗಿ ಮಾತಾಡಬೇಕಾದ್ರೆ ಶಿಲ್ಪಕಲೆಗಳನ್ನ ಬಂದು ನಮ್ಮ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತಹ ಶಿಲ್ಪಕಲೆಗಳನ್ನ ನಾವೆಲ್ಲ ನೋಡ್ಬೋದಾಗಬಹುದು. ಜೊತೆಗೆ ಇಲ್ಲಿ ವಿಶಾಲವಾದಂತಹ ದೇವಸ್ಥಾನ, ನಮ್ಮ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನ ಆಗಿದೆ. ಜೊತೆಗೆ ಅತಿ ಹೆಚ್ಚು ಭಕ್ತರ ಸಂಖ್ಯೆಯನ್ನು ಹೊಂದಿರುವಂತಹ ದೇವಸ್ಥಾನ, ಜೊತೆಗೆ ಶ್ರೀಮಂತ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಇಲ್ಲಿಗೆ ಹಲವಾರು ಕಡೆಯಿಂದ ವಿದೇಶಿಗರು ಕೂಡ ಬಂದು ದರ್ಶನ ಪಡೆಯುತ್ತಾರೆ. ಇಲ್ಲಿ ಸೊ ಫೈನಲಿ ಬ್ಯಾಕ್ ಟು ಬೆಂಗಳೂರು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ವಾಪಸ್ ಹೋಗೋ ಮುಂಚೆ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ಮಾತು ನೆನಪಾಯಿತು. ನಮಗೆ ಯಾರೇ ಕೆಟ್ಟದ್ದು ಬಯಸಿದ್ರು ನಾವು ಯಾವತ್ತೂ ಕೂಡ ಕೆಟ್ಟದ್ದು ಬಯಸಬಾರ್ದು, ಒಳ್ಳೇದನ್ನೇ ಬಯಸಬೇಕು. ಸೊ ಎಲ್ರಿಗೂ ಕೂಡ ಒಳ್ಳೇದನ್ನ ಬಯಸೋಣ, ಒಳ್ಳೆ ರೀತಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.